ರೇವಣ್ಣ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಿರುವಂತಹ ವಾದ ಪ್ರತಿವಾದದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ವಿ. ರೇವಣ್ಣನ ದಸ್ಕರಿ ಮಾಡ್ತೇನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಣೆಯಲ್ಲಿ ಎಸ್ಐಟಿ ಪೊಲೀಸರು ಬಂಧನ ಖಚಿತಪಡಿಸಿದ್ದಾರೆ. ಬಂಧನ ಅಧಿಕಾರಕ್ಕೂ ಬಂಧನದ ಅಗತ್ಯಕ್ಕೂ ವ್ಯತ್ಯಾಸ ಇದೆ. ತನಿಖಾಧಿಕಾರಿಗಳು ಬಂಧಿಸುವುದಾಗಿ ಹೇಳಿರೋದ್ರಿಂದ ರಕ್ಷಣೆ ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ವಾದ ಮಂಡನೆ ಮಾಡ್ತಿರೋದು. ರೇವಣ್ಣರನ್ನ ದಸ್ತಗಿರಿ ಮಾಡ್ತೇವೆಂದು ಸ್ಪಷ್ಟಪಡಿಸಿದ್ದಾರೆ. ಆಕ್ಷೇಪಣೆಯಲ್ಲಿ ಎಸ್ಐಟಿ ಪೊಲೀಸರು ಬಂಧನವನ್ನ ಖಚಿತಪಡಿಸಿದ್ದಾರೆ. ಅರೆಸ್ಟ್ ಮಾಡ್ತೀವಿ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ, ಕನ್ಫರ್ಮ್ ಮಾಡಿದ್ದಾರೆ. ಬಂಧನ ಮಾಡುವಂತ ಅಧಿಕಾರಕ್ಕೂ ಬಂಧನದ ಅಗತ್ಯ ಏನಿದೆ ಅದು ಇಂಪಾರ್ಟೆಂಟ್. ಯಾಕೆ ಅರೆಸ್ಟ್ ಮಾಡಬೇಕು ಅನ್ನೋದು. ಸಂತ್ರಸ್ತೆ ಪುತ್ರ 20 ವರ್ಷದವನಾಗಿದ್ದು ದೂರು ನೀಡಿದ್ದಾನೆ. ಸೆಕ್ಷನ್ 363 ಸೇರ್ತಿರೋದನ್ನ ಗಂಭೀರವಾಗಿ ಎಸ್ಐಟಿ ಎಸ್ಪಿಪಿ ಬಿಎನ್ ಜಗದೀಶ್ ಅವರ ವಾದ ಮಂಡನೆಯ ಪ್ರಕಾರ ಸಂತ್ರಸ್ತೆಯ ಪುತ್ರ 20 ವರ್ಷದವನಾಗಿದ್ದು ದೂರು ಕೊಟ್ಟಿದ್ದಾನೆ, ಆತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಸೆಕ್ಷನ್ 363 ಸೇರ್ತಿರೋದನ್ನ ಗಂಭೀರವಾಗಿ ಅಲ್ಲಿ ಪರಿಗಣಿಸಿರುವಂಥದ್ದನ್ನು ಕೂಡ ರೇವಣ್ಣ ಪರ ವಕೀಲರು ಹೇಳ್ತಿರುವಂಥದ್ದು. ರೇವಣ್ಣ ಅವ್ರನ್ನ ದಸ್ತಗಿರಿ ಮಾಡುವಂಥದ್ದು ಕನ್ಫರ್ಮ್ ಅಂತ ಈಗ ಆಕ್ಷೇಪಣೆಯಲ್ಲಿ ಎಸ್ಐಟಿಯ ಪೊಲೀಸರು ಈ ಅರೆಸ್ಟ್ ಮಾಡೋದನ್ನು ಖಚಿತಪಡಿಸಿದ್ದಾರೆ. ಬಂಧನದ ಅಧಿಕಾರ ಇರೋದು ಹೌದು, ಅರೆಸ್ಟ್ ಮಾಡುವಂಥ ಅಧಿಕಾರ ಇದೆ. ಆದರೆ ಅದರ ಅನಿವಾರ್ಯತೆ ಏನು ಅನ್ನೋದೀಗ ಕೇಳಿಬರ್ತಿರುವಂಥ ಪ್ರಶ್ನೆ. ಸೊ ತನಿಖಾಧಿಕಾರಿಗಳು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಅದನ್ನು ಕನ್ಫರ್ಮ್ ಮಾಡಿದ್ದಾರೆ ದಸ್ತಗಿರಿ ಮಾಡೋದನ್ನು ಅಂಥೇಳಿ, ರೇವಣ್ಣ ಅವ್ರನ್ನ ದಸ್ತಗಿರಿ ಮಾಡುವಂಥ ಉದ್ದೇಶ ಏನು ಅದರ ಬಗ್ಗೆ ಈಗ ಪ್ರಶ್ನೆ ಮಾಡಲಾಗ್ತದೆ. ಸಹಜವಾಗಿ ಯಾಕೆ ಅಂತಂದರೆ ಅದು ಪ್ರಭಾವಿ ಅನ್ನೋ ಕಾರಣಕ್ಕೆ ಅನ್ನೋದು ಈಗ ಉತ್ತರ ಬರಬಹುದು ಮೋಸ್ಟ್ಲಿ. ಸೊ ಸಂತ್ರಸ್ತೆ ಪುತ್ರ 20 ವರ್ಷದವನಾಗಿದ್ದು ಆತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಸೆಕ್ಷನ್ 363 ಸೇರ್ಪಡೆ ಮಾಡಿದ್ದನ್ನು ಗಂಭೀರವಾಗಿ ಪರಿಗಣಿಸಬಾರದು ಅನ್ನೋದು ಕೂಡ ಇದೆ. ಸೊಸೈಟಿ ಎಸ್ಪಿಪಿ ಬಿಎನ್ ಜಗದೀಶ್ ಈಗ ತಮ್ಮ ವಾದ ಮಂಡಿಸ್ತಾ ಇದ್ದಾರೆ. ಸೊ ಇಬ್ಬರ ವಾದ ಪ್ರತಿವಾದದಲ್ಲೂ ಕೂಡ ಹಲವಾರು ಅಂಶಗಳನ್ನು ನಾವು ಆರಂಭದಿಂದಲೂ ಕೂಡ ಗಮನಿಸ್ತಾ ಬಂದ್ವಿ. ಒಂದು ಕಡೆ ರೇವಣ್ಣ ಅವರ ಪರ ವಕೀಲರು ಕೇಳ್ತಿರುವಂಥ ಪ್ರಶ್ನೆಗಳಲ್ಲಿ ಅಂದರೆ ವಾದಗಳಲ್ಲಿ ನಾವು ಗಮನಿಸ್ತಾ ಹೋದರೆ ರೇವಣ್ಣ ಅವರೇ ಮಾಡಿದ್ದಾರೆ ಅಥವಾ ಅವರ ಕಡೆಯಿಂದಲೇ ಆಗಿದೆ ಅನ್ನೋದಕ್ಕೆ ಬೇಕಾದಂಥ ವಿಚಾರ ಸಾಕ್ಷ್ಯ ಅನ್ನೋದು. ಇನ್ನೊಂದು ಕಡೆ ಈ ಬಂಧನ ಮಾಡದೇ ಇದ್ದರೆ ಕೂಡಲೇ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದು ಎರಡನೇ ವಿಚಾರ. ಇನ್ನು ಮೂರನೇದಾಗಿ ದಸ್ತಗಿರಿ ಮಾಡ್ತೀವಿ ಅಂತ ಈಗಾಗಲೇ ಎಸ್ಐಟಿ ಅವರು ದೃಢಪಡಿಸಿದ್ದಾರೆ, ಅದನ್ನು ಕನ್ಫರ್ಮ್ ಮಾಡಿದ್ದಾರೆ. ದಸ್ತಗಿರಿ ಮಾಡುವಂಥ ಉದ್ದೇಶ ಏನು ಅನ್ನೋದು ಕೂಡ ಈಗ ಪ್ರಶ್ನೆ ಮಾಡಲಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಪ್ರಚಾರ ಮಾಡುತ್ತಿರುವುದಾಗಿ ವಿಚಾರಣೆಗೆ ಹಾಜರಾಗಲು ಎಚ್ ಡಿ ರೇವಣ್ಣ ಸಮಯ ಕೇಳಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಮೇ 7ನೇ ತಾರೀಕೇನು ಚುನಾವಣೆ ಇದೆ. ಸೊ ಅದಕ್ಕೋಸ್ಕರ ಇದು ಅವರು ಸಂಪೂರ್ಣ ಸತ್ಯ ಹೇಳ್ತಿಲ್ಲವೆಂದು ಎಸ್ಐಟಿ ಎಸ್ಪಿಪಿ ಬಿಎನ್ ಜಗದೀಶ್ ವಾದ ಮಂಡನೆ ಮಾಡ್ತಿದ್ದಾರೆ. ಅಂದರೆ ಅವರು ಸಮಯ ಡ್ರ್ಯಾಗ್ ಮಾಡ್ತಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನಾನು ಪ್ರಚಾರ ಮಾಡ್ತಿರೋದಾಗಿ ಸ್ವಲ್ಪ ಸಮಯ ಬೇಕು ಅಂತ ಅವ್ರು ಕೇಳಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಸ್ವಲ್ಪ ಸಮಯ ಬೇಕು, ಯಾಕಂದರೆ ಎಲೆಕ್ಷನ್ ಹತ್ತಿರದಲ್ಲೇ ಇದೆ, ಕ್ಯಾನ್ವಾಸ್ನಲ್ಲಿ ಇದೆ. ಆದರೆ ಅವರು ಸಂಪೂರ್ಣ ಸತ್ಯ ಹೇಳ್ತಾ ಇಲ್ಲ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಇದು ಎಸ್ಐಟಿ ಎಸ್ಪಿಪಿ ಬಿಎನ್ ಜಗದೀಶ್ ಅವರು ಈಗ ಸದ್ಯಕ್ಕೆ ಮಂಡಿಸ್ತಿರುವಂಥ ವಾದ. ಅಂದರೆ ಅದನ್ನೊಂದು ಸಬೂಬಾಗಿ ಅವರು ಬಳಸ್ಕೋತಾ ಇದ್ದಾರೆ ಅಂತ. ಉತ್ತರ ಕರ್ನಾಟಕದಲ್ಲಿ ಎಲೆಕ್ಷನ್ ಏನು 7ನೇ ತಾರೀಕಲ್ಲಿ ಇದೆ, ಮೇ 7ಕ್ಕೆ. ನಾಳೆ ನಾಡಿದ್ದು ಅಷ್ಟೇ, ಅದರಲ್ಲಿ ನಾಡಿದ್ದು ಕೂಡ ಪ್ರಚಾರಕ್ಕೆ ಅವಕಾಶ ಇರೋದಿಲ್ಲ. ಮೇ ಬಿ ನಾಳೆನೇ ಸಂಪೂರ್ಣವಾಗಿ ಪ್ರಚಾರಕ್ಕೆ, ಬಹಿರಂಗ ಪ್ರಚಾರಕ್ಕೆ ನಾಳೆನೇ ಕೊನೆಯ ದಿನ. ಸೊ ಆ ಕಾರಣಕ್ಕೆ ಇವರು ಆ ಒಂದು ನೆಪವನ್ನು ಒಡ್ಡಿ ಕಾರಣವನ್ನು ಕೊಟ್ಟು ಈಗ ಇನ್ನಷ್ಟು ಡಿಲೇ ಮಾಡ್ತಿದ್ದಾರೆ ಅನ್ನೋದು ಎಸ್ಐಟಿ ಎಸ್ಪಿಪಿ ಬಿಎನ್ ಜಗದೀಶ್ ಅವರ ವಾದ ಮಂಡನೆ. ಉತ್ತರ ಕರ್ನಾಟಕದಲ್ಲಿ ನಾನು ಪ್ರಚಾರ ಮಾಡ್ತಾ ಇದ್ದೀನಿ, ಪಕ್ಷದ ಪ್ರಚಾರ ನಡೀತಾ ಇದೆ, ಸೊ ಅದಕ್ಕೆ ಸಮಯ ಕೇಳಿದ್ದಾರೆ ಅಂತ. ವಿಚಾರಣೆಗೆ ಹಾಜರಾಗಲು ಅವರು ಟೈಮ್ ಕೇಳಿದ್ದಾರೆ ಹೌದು, ಆದರೆ ಅವರು ಕೊಟ್ಟಿರುವಂಥ ಆ ಕಾರಣ ಸಂಪೂರ್ಣ ಸತ್ಯ ಹೇಳ್ತಾ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ ಅನ್ನೋದೀಗ ಜಗದೀಶ್ ಅವರ ವಾದ. ಸೊ ಇಬ್ಬರೂ ವಕೀಲರ ವಾದ ಪ್ರತಿವಾದ, ಎಸ್ಪಿಪಿ ಅವರ ವಾದ ಹಾಗೆಯೇ ರೇವಣ್ಣ ಪರ ವಕೀಲರ ವಾದವನ್ನು ಈಗ ನ್ಯಾಯಾಧೀಶರು ಕೂಡ ಆಲಿಸ್ತಾ ಇದ್ದಾರೆ. ಸೊ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಲೇಬೇಕಾ ಅಂತ ಅನಿವಾರ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ನ್ಯಾಯಾಧೀಶರು ತೀರ್ಪನ್ನು ನೀಡಬೇಕಾಗುತ್ತೆ. ಸೊ ಇನ್ನೊಂದು ಕಡೆ ಯಾಕೆ ಅರೆಸ್ಟ್ ಮಾಡಬಾರ್ದು ಅನ್ನೋದನ್ನು ಕೂಡ ಈಗ ಎಸ್ಐಟಿ ಎಸ್ಪಿಪಿ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಒಂದು ಕಡೆ ಈಗ ರೇವಣ್ಣ ಅವರ ಪರ ವಕೀಲರು ಹೇಳ್ತಿರುವಂಥದ್ದು ಏನಂತ ಹೇಳಿದ್ರೆ, ವಿಚಾರಣೆಗೆ ಬರೋದಕ್ಕೆ ಯಾವುದೇ ತಕರಾರಿಲ್ಲ ರೇವಣ್ಣ ಅವರ ಕಡೆಯಿಂದ, ಆದರೆ ದಯವಿಟ್ಟು ಈ ಬಂಧಿಸುವಂಥ ನಿರ್ಧಾರ ಏನಿದೆಯಲ್ಲ ಅಂಥ ಒಂದು ತೀರ್ಪು ಬಂದರೆ ಅವರ ಒಂದು ಆಶಯ ಏನಿದೆ ಅದರ ವಿರುದ್ಧವಾಗಿರುತ್ತೆ.
ನೀವು ಜಾಮೀನು ಕೊಟ್ಟರೆ ಅವರು ಸಂಜೆನೇ ವಿಚಾರಣೆಗೆ ಹಾಜರಾಗ್ತಾರೆ ಅಂತ. ಏನೆಲ್ಲ ತನಿಖೆಗೆ ಸಹಕಾರ ಬೇಕು ಅದು ನಮ್ಮ ಕಕ್ಷಿದಾರರ ಕಡೆಯಿಂದ ಸಿಗುತ್ತೆ ಅನ್ನೋದು ಈಗ ರೇವಣ್ಣ ಅವರ ಪರ ವಕೀಲರ ಕಡೆಯಿಂದ ಬರ್ತಿರುವಂಥ ವಾದ.